ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ನಾವು ನಮ್ಮ ಮಕ್ಕಳು ಉಳಿಬೇಕು ಅಂತಂದರೆ, ನಮ್ಮ ಜೀವನ ಉಳಿಬೇಕು ಅಂತಂದರೆ, ನಮ್ಮ ನೇಯ್ಗೆ ಉದ್ಯಮ ಉಳಿಬೇಕು ಅಂತಂದರೆ, ಈ ಉದ್ದಿಮೆಯಲ್ಲಿರುವಂಥ ಕಾರ್ಮಿಕರು ಮತ್ತು ಮಾಲೀಕರು ಎಲ್ಲರೂ ಉಳಿಬೇಕು ಅಂತಂದರೆ ನಮಗೆ ಅನಿವಾರ್ಯ ಬಂದ್ ಮಾಡಲೇಬೇಕಾಗಿದೆ. ನಾವು ಉದ್ದಿಮೆ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಬಂದನ್ನು ಮಾಡ್ತಾಯಿದ್ದೀವಿ ಸರ್. ಎಷ್ಟು ಜನ ನೇಕಾರರಿದ್ದೀರಾ, ಯಾವ ರೀತಿ ಇರುತ್ತೆ ಸರ್? ಸರ್, ದೊಡ್ಡಬಳ್ಳಾಪುರದಲ್ಲಿ ಒಂದು 20,000 ಮಗ್ಗಗಳಿದ್ದಾವೆ. ಆ 20,000 ಮಗ್ಗಗಳನ್ನು ಅವಲಂಬಿಸಿ ಸುಮಾರು 1 ಲಕ್ಷ ಕುಟುಂಬಗಳಿದ್ದಾವೆ, 1 ಲಕ್ಷ ಜನ ಇದ್ದಾರೆ. ಅವರೆಲ್ಲರೂ ಸಹ ಈ ಒಂದು ಪ್ರತಿಭಟನೆಗೆ ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅಷ್ಟು ಲಕ್ಷ ಜನ ಈಚೆಗೆ ಬರದೇ ಇರ್ಬೋದು, ಆದರೆ ಎಲ್ಲರೂ ಸಹ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಮುಂದೆ ನಾವು ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಮಧ್ಯಪ್ರವೇಶ ಮಾಡಲೇಬೇಕು, ಸೀರೆ ಖರೀದಿ ಮಾಡಲೇಬೇಕು, ಮತ್ತು ಪವರ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ ನೀವು ತರಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ನಾವು ಕೇಂದ್ರ ಮಂತ್ರಿಯನ್ನು ಸಹ ನಾವು ಭೇಟಿ ಮಾಡ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳ ಬೆಂಬಲ ಇದೆ, ಎಲ್ಲ ಸಂಘ ಸಂಸ್ಥೆಗಳ ಬೆಂಬಲ ಇದೆ, ಎಲ್ಲ ನೇಕಾರ ಸಂಘಟನೆಗಳ ಬೆಂಬಲ ಇದೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವತ್ತು ನೀವು ಪ್ರತಿಭಟನೆ ಯಾವ ಥರ ಸರ್? ಎಲ್ಲಿಂದ ನಾವು ಈ ಬಂದ್ ಅಂಗವಾಗಿ 4ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಬೈಲು ಬಸವಣ್ಣ ದೇವಾಲಯದಿಂದ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. 100 ಬೈಕ್ಗಳಿಂದ ನಾವು ಇಡೀ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. 5ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇಡೀ ದೊಡ್ಡಬಳ್ಳಾಪುರ ಎಲ್ಲ ವಹಿವಾಟುಗಳನ್ನು ನಿಲ್ಲಿಸೋದ್ರ ಮೂಲಕ ಬಂದ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 11 ಗಂಟೆಗೆ ಸಿದ್ಧಲಿಂಗಯ್ಯ ಸರ್ಕಲ್ನಲ್ಲಿ ಒಂದು ಬೃಹತ್ತಾದಂಥ ಒಂದು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಆ ಒಂದು ಬಹಿರಂಗ ಸಭೆಗೆ ಎಲ್ಲ ನೇಕಾರರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ನಮ್ಮ ಹಾಲಿ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸಹ ಇದ್ದು ಆ ಒಂದು ಬಹಿರಂಗ ಸಭೆಯನ್ನು ನಡೆಸ್ತಾ ಇದ್ದೀವಿ ಸರ್. ಬೆಂಬಲ ಕೊಟ್ಟಿದ್ದಾರೆ, ಅವರೆಲ್ಲ ಒಗ್ಗೂಡಿಸ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್? ಖಂಡಿತ ನಾವು ದೊಡ್ಡಬಳ್ಳಾಪುರ ನೇಯ್ಗೆ ಉದ್ಯಮ ಕಷ್ಟ ಐತೆ ಅಂತ ಆಲ್ರೆಡಿ ಅವ್ರಿಗೂ ತಿಳಿದಿದೆ. ನಾವು ಹೋಗಿ ಅವ್ರಿಗೆ ಹೇಳಿದಾಗ ಖಂಡಿತ ಅಪ್ಪ ನಿಮ್ಮ ಉದ್ಯಮ ನಡೆದ್ರೆ ನಮಗೂ ನಡೆಯುತ್ತೆ ಅಂತೇಳಿ ಎಲ್ಲರೂ ಒಕ್ಲೂರವಾಗಿ ನಮ್ಮ ಎಲ್ಲ ಯಾವುದೇ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ನು ಎಲ್ಲ ಹಲವಾರು ಪಕ್ಷಗಳು ಎಲ್ಲರೂ ಒಕ್ಲೂರವಾಗಿ ಸದಾ ನಿಮ್ಮ ಜೊತೆ ಇರ್ತೀವಿ. ಯಾಕೆಂದರೆ ದೊಡ್ಡಬಳ್ಳಾಪುರದಲ್ಲಿ ನೇಯ್ಗೆ ಉದ್ಯಮ ಇದ್ದರೆ ದೊಡ್ಡಬಳ್ಳಾಪುರ ಉಳಿಯುತ್ತೆ ಅಂತ ಅವ್ರಿಗೂ ಗೊತ್ತು. ಹಾಗಾಗಿ ಎಲ್ಲರೂ ನಿಮ್ಮ ಜೊತೆ ನಾವು ಬರ್ತೀವಿ ಅಂತೇಳಿ ಒಕ್ಕೂಲವಾಗಿ ಹೇಳಿದ್ದಾರೆ ಸರ್. ರಾಜ್ಯದಿಂದ ಬೇರೆ ಬೇರೆ ಕಡೆ ಯಾವ ರೀತಿ ಸರ್? ಆನೇಕಲ್ ಇರ್ಬೋದು, ಗೊಟ್ಟಗೆರೆ ಇರ್ಬೋದು, ನೆಲಮಂಗಲ ಇರ್ಬೋದು, ಆಮೇಲೆ ಚಿಕ್ಕಬಳ್ಳಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ನೆಲಮಂಗಲ ಇರ್ಬೋದು, ಸುಮಾರು ಕಡೆ ಎಲ್ಲರ ಕಡೆಯೂ ನಮಗಾಗಿರೋ ತೊಂದರೆನೇ ಅವ್ರಿಗೂ ಆಗಿದೆ. ಅವರು ಸಹ ನಮ್ಮಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಆಯಾ ಕ್ಷೇತ್ರದಲ್ಲಿ ಅವರು ತಹಶೀಲ್ದಾರ್ಗಿರ್ಬೋದು, DC ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಗಡುವು ಅಂತೇನಿಲ್ಲ ಸರ್. ನಾವೀಗ ಬಂದು ಆಗುತ್ತೆ ಅಂತೇನು ಸುಮ್ಮನೆ ಕೂರಲ್ಲ. ನಮಗೇನಾದರೂ ಈ ಕೂಡಲೇ ನಮ್ಮ ಸರ್ಕಾರ ಬಂದ್ ಆಗ್ತಾ ಇದ್ದಂಗೆ ಕರೆದು ಮುಖಂಡರನ್ನಾಗಲಿ ನಮ್ಮ ನೇಕರನ್ನಾಗಲಿ ಮಾತಾಡಲಿಲ್ಲ ಅಂದರೆ ನಾವು CM ಮನೆ ಹತ್ರಕ್ಕೂ ಹೋಗ್ತೀವಿ, ಹಾಗೂ ಜವಳಿ ಸಚಿವರು ಹಾಗೂ ನಮ್ಮ ಶಾಸಕರು ಎಲ್ಲರ ಮನೆ ಹತ್ರನೂ ಹೋಗಿ ನಾವು ಕುತ್ಕೊಂಡು ನಾವಲ್ಲೇ ಕುತ್ಕೊತೀವಿ. ನಮ್ಮ ಕಷ್ಟ ಬಗೆಯವರೆಗೂ ಬಿಡಲ್ಲ, ಎದ್ದೋಳಲ್ಲ. ಇದು ನಮ್ಮ ಎಲ್ಲರದ್ದು ನೇಕಾರದ್ದು ನಿರ್ಧಾರ.